ಕತೆ ಹರಿದ ಹರಿವೆ. ಲೇಖಕರು ಕೋ ಚನ್ನಬಸಪ್ಪ. ಓದುತ್ತಿರುವವರು ಪ್ರತಿಭಾ ನಿರಂಜನ್. ಕದವನ್ನು ದಬ್ಬಿ ಪದ್ಮರಾಜ ಕೋಣೆಯೊಳಗೆ ಬಂದ. ಮುಖವೆತ್ತಿ ನೋಡಿದ ಶಾಂತೇಶ. ಎಡಗೈಯಲ್ಲಿ ಅಂಗಿ, ಬಲಗೈಯಲ್ಲಿ ಸೂಜಿ ಹಾಗೆಯೇ ಇತ್ತು. ಶಾಂತೇಶನ ಕಣ್ಣುಗಳಿಂದ ಕಣ್ಣೀರು ಫಳಕ್ಕನೆ ಉದುರಿ ಕೆನ್ನೆಯ ಮೇಲೆ ಬಿತ್ತು. ಸೂಜಿ ಅರಿವೆಯನ್ನು ಹೊಕ್ಕು ಮುಂದಕ್ಕೆ ದಾಟುತ್ತಿದ್ದಂತೆ ಶಾಂತೇಶನ ತಲೆಯಲ್ಲೂ ಯೋಚನೆಯು ನಿಧಾನವಾಗಿ ಹೆಜ್ಜೆ ಹೆಜ್ಜೆಯನ್ನಿಟ್ಟು ಮುಂದುವರಿಯುತ್ತಿತ್ತು. ಚಿಂತೆಯ ಬೈಲಿಗೆ ಅವನ ಹೃದಯವನ್ನು ಕೊರೆದು ಕಣ್ಣೀರಿನ ಊಟೆಯನ್ನೇ ತರಿಸಿತ್ತು. ಏನು ಶಾಂತೇಶ, ನೀನು ಅಳುಕುವುದೆಂದರೆ ಎಂದ ಪದ್ಮರಾಜ. ಶಾಂತೇಶ ಮೌನವಾಗಿದ್ದ. ಕಣ್ಣಿನಲ್ಲಿ ಕನಿಕರವನ್ನು ಬೇಡುವಂತೆ ಪದ್ಮಣ್ಣನ ಮುಖ ನೋಡಿದ. ಏನು ಹೇಳಬಾರದೆ? ನೀನು ಕಣ್ಣೀರು ತರುವುದೆಂದರೆ? ನೀನು ಎಂದರೆ ನಿನ್ನಂತೆ ತಿಳಿದವನು ಕೂಡ ಎಂದಷ್ಟೇ. ಆದ್ದರಿಂದಲೇ ಈ ದುಃಖ. ಅರಿವಿಲ್ಲದ ಕೋಣನಾಗಿದ್ದರೆ ದುಃಖವೇ ಇರುತ್ತಿರಲಿಲ್ಲ. ನೀನೇ ಅನೇಕ ಬಾರಿ ಹೇಳುತ್ತಿದ್ದ ಮಾತುಗಳನ್ನು ಮರೆತು ಬಿಟ್ಟೆ ಏನು? ಸಖನೇ ಏತಕ್ಕಾಗಿ ಅಳುತ್ತಿರುವೆ? ದೇವರಲ್ಲಿ ಭಕ್ತಿಯೊಂದಿರಲಿ, ಈ ಪ್ರಪಂಚದ ತಿರುಗಣೆಯನ್ನೇ ತಪ್ಪಿಸುವ, ನಕ್ಷತ್ರಗಳನ್ನು ಹುಡಿ ಮಾಡುವ ಎಂಬ ವಾಕ್ಯವನ್ನು ಮರೆತು ಬಿಟ್ಟೆ ಏನು? ಹಸಿದ ಹೊಟ್ಟೆಗೆ ವೇದಾಂತ ಬೋಧಿಸುವುದು ಪಾಪಕೃತ್ಯ ಎಂಬ ಮಾತನ್ನು ನೀನು ಮರೆತಂತೆ ಕಾಣುತ್ತದೆ. ಶಾಂತೇಶನ ಪ್ರತ್ಯುತ್ತರ ಪದ್ಮಣ್ಣನನ್ನು ಮೂಕಗೊಳಿಸಿತು. ತೆಪ್ಪಗಾದ. ಎಷ್ಟು ದುರ್ಬಲನಾದೆ ಶಾಂತೇಶ. ಪದ್ಮಣ್ಣನ ಹೃದಯ ತುಂಬಿ ಹೋಗಿತ್ತು. ಶಾಂತೇಶನ ಮುಂಗೈಯನ್ನು ಕೈಯಲ್ಲಿ ಹಿಡಿದುಕೊಂಡು ನೋಡಿದ. ಶಾಂತೇಶನಲ್ಲಿ ಉಳಿದಿದ್ದು ಬರೀ ಅಸ್ಥಿಪಂಜರ, ಮುಖದ ತುಂಬ 2 ಕಣ್ಣು ಮಾತ್ರ. ಈ ನಡುವೆ ನೀನು ರಾತ್ರಿ ಹೋಟೆಲಿಗೆ ಬಂದಂತೆ ಕಾಣುತ್ತಿಲ್ಲ, ಪದ್ಮಣ್ಣನಂದ. ಯಾರು ಹೇಳಿದ್ದು? ಹೋಟೆಲ್ನವನೇ ಹೇಳಿದ. ಯಾಕೆ ಬರುತ್ತಿಲ್ಲ? ಗೀತೆಯನ್ನು ಬೋಧಿಸಲು ಬಂದ ಶ್ರೀಕೃಷ್ಣ ತಾನೇ ಚಾಪ ಬಾಣವನ್ನುಳಿದು ಕೂತ. ಶಾಂತೇಶ ಅಂಗಿಯನ್ನು ಹೊಲಿಯುತ್ತಲೇ ಇದ್ದ. ಪದ್ಮಣ್ಣ ಮೇಜಿನ ಮೇಲಿದ್ದ ಪುಸ್ತಕವೊಂದನ್ನು ಶೂನ್ಯ ಮನಸ್ಕನಾಗಿ ತಿರುವಿ ಹಾಕುತ್ತಾ ಕೂತ. ಅರ್ಧ ಗಂಟೆ ಜಾರಿರಬೇಕು. ಮತ್ತೆ ಪದ್ಮಣ್ಣ ಶಾಂತಿ ಭಂಗ ಮಾಡಿದ. ಆ ಕತೆ ಮುಗಿಯಲಿಲ್ಲವೇನು? ಇಲ್ಲ. ಅಲ್ಲಿಗೆ ನಿಲ್ಲಿಸಿಬಿಟ್ಟೆಯಾ? ಜ್ಯೋತಿ ಪತ್ರಿಕೆ ಸಂಪಾದಕರು ನನಗೂ ಬರೆದಿದ್ದಾರೆ, ನಿನ್ನಿಂದ ಕತೆ ಬರೆಸಿ ಕಳಿಸು ಎಂದು. ನನಗೂ ಬರೆದಿದ್ದಾರೆ. ಮತ್ತೆ ಏನ್ ಹೇಳ್ತಿ? ಬರೆಯುವುದಿಲ್ಲವೇನು? ಬರೆಯಲು ಹೊತ್ತು ಇಲ್ಲ, ತಾಳ್ಮೆಯೂ ಇಲ್ಲ. ಹಾಗಾದ್ರೆ ಅಲ್ಲಿಗೇನೆ ಆ ಕತೆ. ಜ್ಯೋತಿಗೆ ಕಳಿಸುವುದಿಲ್ಲವೇನು? ಯಾರ್ಯಾರೋ ಬರೆದ ನನ್ನ ಕಥೆಯನ್ನೇ ಕಳಿಸುತ್ತೇನೆ ಎಂದು ಶಾಂತೇಶ ತನಗೆ ತಾನು ಬರೆದ ಪತ್ರಗಳ ಕಟ್ಟೊಂದನ್ನು ಪದ್ಮಣ್ಣನ ಕೈಯಲ್ಲಿಟ್ಟ. ಪದ್ಮಣ್ಣ ಓದಿದ. ಮಾನ್ಯ ಶಾಂತೇಶ್ ಅವರಿಗೆ ವಂದನೆ. ನೀವು ಮೊನ್ನೆ ಕಳಿಸಿದ ತ್ಯಾಗವು ಬಂದು ಮುಟ್ಟಿತು. ತುಂಬಾ ಅಭಿನಂದನೆಗಳು. ತ್ಯಾಗದಂತಹ ಉಚ್ಚ ಮಟ್ಟದ ದೀರ್ಘ ಕಥನ ಕವನಗಳು ಹುಟ್ಟುತ್ತಿರುವುದು ಕರ್ನಾಟಕದ ಸೌಭಾಗ್ಯ. ನಿಮ್ಮ ಲೇಖನಿಯಲ್ಲಿ ನವ ಸೃಷ್ಟಿ ಶಕ್ತಿ ಹೇರಳವಾಗಿದೆ. ನೀವು ಪುಣ್ಯವಂತರು, ನಮ್ಮೆಲ್ಲರ ಹೆಮ್ಮೆ. ಕಳೆದ ತಿಂಗಳು ಪ್ರಕಟವಾದ ನಿಮ್ಮ ಏಕಾಂಕವನ್ನು ಮೆಚ್ಚಿ ನಾಡಿನ ಮೂಲೆ ಮೂಲೆಯಿಂದ ಪತ್ರಗಳು ಬಂದಿವೆ. ಜ್ಯೋತಿ ನಿಮ್ಮಂತ ತರುಣ ಲೇಖಕರಿಂದ ಉದ್ಧಾರವಾಗಬೇಕು. ಯಾವಾಗಲೂ ನಿಮ್ಮ ನೆರವಿನಿಂದ ಬದುಕಬೇಕು. ಬರುವ ವಿಶೇಷ ಸಂಚಿಕೆಗೆ ನಿಮ್ಮದೊಂದು ಕತೆ ಬರಲಿ ಎಂದು ಬೇಡುತ್ತೇನೆ. ನಿರಾಶೆಗೊಳಿಸಲಾರರೆಂದೇ ನನ್ನ ಭಾವನೆ. ಇಂತಿ ಸಂಪಾದಕ ಜ್ಯೋತಿ. ಶಾಂತೇಶ್ಗೆ ವಂದನೆ. ಜೂನ್ ತಿಂಗಳಲ್ಲಿ ಪ್ರಕಟವಾದ ನಿನ್ನ ನವಯುಗ ಕಥೆಯನ್ನು ಓದಿದೆ. ನನ್ನ ಗೆಳೆಯನೊಬ್ಬನ ಕತೆ ಅಂತ ಶ್ರೇಷ್ಠ ಸ್ಥಾನದಲ್ಲಿ ಕಲ್ಪಿಸಿಕೊಂಡೆ. ವಾಗ್ದೇವಿಗೆ ಭಕ್ತನಾದ ನೀನೇ ಧನ್ಯ. ನಿನ್ನಂತ ಹೆತ್ತವರು ಧನ್ಯರು. ನಿನ್ನನ್ನು ಪಡೆದ ನಾಡು ಚಿರಋಣಿ. ಎಲ್ಲಕ್ಕಿಂತ ಮಿಗಿಲಾಗಿ ನೀನು ನನ್ನ ಗೆಳೆಯನೆಂಬುದನ್ನು ನೆನೆದಾಗಲಂತೂ ನನ್ನೆದೆ ಉಬ್ಬಿ ಹೋಗುತ್ತದೆ. ನಿನ್ನ ಸಾಹಿತ್ಯಾರಾಧನೆಯು ಸತತ ನಡೆಯಲಿ. ಇಂದಿಲ್ಲ ನಾಳೆ ಸಾಕ್ಷಾತ್ಕಾರವಾದಳು ಕಾವ್ಯಕನ್ಯೆ. ನವಯುಗದ ಸೃಷ್ಟಿಕರ್ತನಿಗೆ ನಮೋ ನಮ. ಇಂದು ನಿನ್ನ ನಂದೀಶ್ವರ. ಸರಿ, ಇವರಿಗೊಂದು ಕೆಲಸವಿಲ್ಲ ಎಂದ ಪದ್ಮಣ್ಣ ತಾತ್ಸಾರದಿಂದ. ಅವನ ಮಾತಿನಲ್ಲಿ ಒಂದು ತರಹದ ಔದಾಸೀನ್ಯವಿತ್ತು. ಬರೀ ಕೀರ್ತಿಯಿಂದ ಕಿರೀಟ ಬಂದು ರಾಜ್ಯದೊಡೆಯನಾಗುವಂತಿದ್ದರೆ ಎನಿಸಿತು ಪದ್ಮರಾಜನಿಗೆ. ಆದರೂ ಗೆಳೆಯನ ಹಿರಿತನವನ್ನು ನೆನೆದು ಅವನು ತುಂಬಾ ಹಿಗ್ಗಿದ. ಅರೆ ಹೊಟ್ಟೆ ಉಂಡರೇನು? ಶಾಂತೇಶ ನಿಜವಾಗಿಯೂ ಪುಣ್ಯವಂತ ಎನಿಸಿತು ಅವನಿಗೆ. ಶಾಂತೇಶ, ನೀನು ಪುಣ್ಯವಂತನಪ್ಪ. ಶಾಂತೇಶನಿಗೆ ಉರಿವ ಗಾಯಕ್ಕೆ ತುಪ್ಪ ಮೆತ್ತಿದಂತಾಯಿತು. ಹೋಟೆಲ್ಗೆ ಹಣವಿಲ್ಲದೆ ಬೆಳಗಿನ ಉಪಹಾರವನ್ನು ವರ್ಜಿಸಿ ಊಟದ ಹೊತ್ತಿಗಾಗಿ ಕಾದು ಕೂತುಕೊಂಡಿದ್ದ. ಹೊಟ್ಟೆಯಲ್ಲಿ ಚುರುಚುರು ಎನ್ನುತ್ತಿತ್ತು. ಈ ಮಾತು ಕೇಳಿ ತಾಪ ಕೋಪವಾಗಿ ಭುಗಿಲೆಂದು ಮೇಲೆದ್ದು ಬಂತು. ಆದರೆ ಪದ್ಮರಾಜನಾದರೂ ಶಾಂತೇಶನಿಗಿಂತಲೂ ಬಹು ಉತ್ತಮ ಸ್ಥಿತಿಯಲ್ಲಿರಲಿಲ್ಲ. ಆದರೂ ಎಷ್ಟೋ ಮೇಲು. ಅವನ ಗಂಜಿ ಅವನಿಗುಂಟು. ಅವನ ಮೈ ಮುಚ್ಚಲು ಹೆರವರ ನೆರಬೇಕಾಗಿರಲಿಲ್ಲ. ಶಾಂತಿಯಿಂದ ಹೇಳಿದ. ಹೊಗಳಿಕೆಯಿಂದ ಹೊಟ್ಟೆ ತುಂಬುವಂತಿದ್ದರೆ ನಾನು ನಿಜವಾಗಿಯೂ ಮಹಾರಾಜನೇ ಎನ್ನಬೇಕು. ಈ ಪತ್ರಿಕೆಗಳು ನಿನಗೆ ಏನು ಕೊಡುವುದಿಲ್ಲವೇ?
ಕೊಡುತ್ತಾರೆ. ಒಂದು ಕತೆಗೆ ಎಷ್ಟು ಕೊಡುತ್ತಾರೆ? ನೀನು ಪುಣ್ಯವಂತ ಎಂಬ ಪ್ರಶಸ್ತಿಯನ್ನು ಮಾತ್ರ ಕೊಡುತ್ತಾರೆ. 1 ಪೈಸೆ ನಾಕಾಣೆ. ಯಾಕೆ ಕೊಡಬಾರದು? ದಾರಿದ್ರ್ಯದ ನೆಪ ಒಡ್ಡುತ್ತಾರೆ. ಜ್ಯೋತಿ ಎಷ್ಟು ಪ್ರತಿ ಖರ್ಚಾಗುತ್ತವೆ? ತುಂಬಾ ಖರ್ಚಾಗುತ್ತವೆ. ಅವರ ಬರಹಗಾರರಿಗೆಲ್ಲ ಕೊಟ್ಟರೂ ಇನ್ನೂ ಲಾಭವಾಗುತ್ತದೆ ಅಂತೆ. ಆದರೂ ಅವರು ದರಿದ್ರರಂತೆ. ಜ್ಯೋತಿ ಮಿಕ್ಕ ಬರಹಗಾರರಿಗೆ ಪುಟಕ್ಕೆ ಇಂತಿಷ್ಟು ಎಂದು ಕೊಡುತ್ತಾರಂತೆ. ನಿನಗೇಕೆ ಕೊಡಬಾರದು? ಬಹುಶಃ ಹಣ ಕೊಟ್ಟು ತರಿಸಿಕೊಳ್ಳುವಷ್ಟು ಯೋಗ್ಯತೆ ನನ್ನ ಬರಹ ಗಳಿಸಿಲ್ಲದಿರಬೇಕು. ಆದರೆ ನಿಮ್ಮಿಂದ ಜ್ಯೋತಿ ಉದ್ಧಾರವಾಗಬೇಕಿದೆ ಎಂದು ಏನೇನೋ ಉದ್ದುದ್ದವಾಗಿ ಬರೆಯುತ್ತಿದ್ದಾನಲ್ಲ. ಬಹುಶಃ ನಾನು ಕೇಳಿಲ್ಲವೆಂದು ಇರಬೇಕು. ನೀನು ಮೂರ್ಖ ಎನ್ನಬೇಕು. ವ್ಯವಹಾರ ಜ್ಞಾನ ಇರಬೇಡವೇ ನಿನಗೆ ಎಂದ ಪದ್ಮಣ್ಣ. ಅಲ್ಲ, ಅದು ಹೇಗೆ ಕೇಳುವುದು? ಶಾಂತೇಶನಿಗೆ ಇದೊಂದು ದೊಡ್ಡ ಒಗಟಾಗಿತ್ತು. ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಕೇಳುವುದಿಲ್ಲವೇ? ವ್ಯವಹಾರ ವ್ಯವಹಾರಿಕವಾಗಿರಬೇಕು. ಇಷ್ಟು ಆದರ್ಶ ಪ್ರಿಯತೆ ಹುಚ್ಚು ಮಾತ್ರ. ಇನ್ನೊಂದು ಪತ್ರವನ್ನು ತೆಗೆದು ಪದ್ಮರಾಜ ಓದತೊಡಗಿದ. ಚಿರಂಜೀವಿ ಶಾಂತೇಶನಿಗೆ ತೀರ್ಥರೂಪಗಳ ಆಶೀರ್ವಾದಗಳು. ನಿನ್ನ ಹಣದ ಬಗ್ಗೆ ಯಾವ ಏರ್ಪಾಡು ಮಾಡಿಕೊಂಡಿರುವೆ? ಹೋಗುವಾಗ ಬಸ್ ಚಾರ್ಜ್ ಮಾತ್ರ ತೆಗೆದುಕೊಂಡು ಹೋದೆ. ಮನೆಯಲ್ಲಿ ಹಣವೇ ಇರಲಿಲ್ಲ. ಯಾರಲ್ಲಾದರೂ ಹುಟ್ಟುವ ಸ್ಥಿತಿ ಇಲ್ಲ. ಮನೆಯಲ್ಲಿರುವ ಎಲ್ಲ ಬಾಯಿಗೂ ನನ್ನೊಬ್ಬನಿಂದ ತುತ್ತು ಅನ್ನ ಸಿಗಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಿನ್ನ ಅಭ್ಯಾಸಕ್ಕಾಗಿ ನಾನು ಎಲ್ಲಿಂದ ಹಣ ತರಲಿ? ಬಟ್ಟೆ ಬರೆಗಳಾದರೂ ನಿನಗಿರಲಿಲ್ಲ. ಎಲ್ಲ ಅಂಗಿಗಳು ಹರಿದು ಹೋಗಿದ್ದವು. ಯಾವ ಕೊರತೆಯೋ. ನನಗೆ ತುಂಬಾ ವ್ಯಥೆಯಾಗಿದೆ. ಕೂಡಲೇ ಪ್ರತ್ಯುತ್ತರ ಬರಿ. ಹೋಟೆಲ್ನವರಿಗೆ ಏನು ಕೊಡುತ್ತೀಯೇ? ಎಲ್ಲ ವಿಚಾರಕ್ಕೂ ಪತ್ರ ಬರೆ. ಇಂತಿ ಆಶೀರ್ವಾದಗಳು. ಪದ್ಮರಾಜ ಅಂಗಿಯನ್ನು ಗಂಟಿ ಕೂತಿದ್ದ ಶಾಂತೇಶನನ್ನು ನೆಟ್ಟ ನೋಟದಿಂದ ನೋಡಿದ. ಶಾಂತೇಶ ಬರೆಯ ಮೈಯಲ್ಲಿ ಕೂತಿದ್ದ. ಎಲುಬು ಮಾತ್ರ ಎದ್ದು ಕಾಣುತ್ತಿದ್ದವು. ಮಾಂಸಖಂಡಗಳು ಅವನ ಭಾಗಕ್ಕೆ ಚಿತ್ರದಲ್ಲಿ ನೋಡಿದವುಗಳೇ ಹೊರತು ಅವನ ಮೈಯಲ್ಲಿ ಅವಿರಲಿಲ್ಲ. ಮೊದಲಿನಂತೆ ತಲೆ ತಗ್ಗಿಸಿಕೊಂಡೇ ಅಂಗಿ ಹೊಲೆಯುತ್ತಿದ್ದ ಪದ್ಮರಾಜನಿಗೆ ಕಣ್ಣೀರು ಬಂತು. ಹತ್ತು ಬಿಟ್ಟ. ಶಾಂತೇಶನಿಗೆ ಇದರ ಪರಿವೇ ಇರಲಿಲ್ಲ. ತಲೆ ತಗ್ಗಿಸಿಕೊಂಡು ಚಿಂತೆಯ ದಾರಕ್ಕೆ ದುಃಖಾಶ್ರುಗಳನ್ನು ಪೋಣಿಸುತ್ತಿದ್ದ. ಬಾಳು ಮುಗಿವನ್ನ ಆಧಾರ ಇದ್ದೇ ಇದೆ. ಅದಕ್ಕೆ ಕೊನೆಯಲ್ಲಿ ದುಃಖ ಅಂತ್ಯವಿಲ್ಲ. ಹೋಟೆಲ್ನವನ ಹಣ ಎಲ್ಲಿಂದ ತರುತ್ತಿ ಶಾಂತೇಶ? ಏನೋ ಅವನ ಔದಾರ್ಯದಿಂದ ನಾನು ಮರ್ಯಾದೆಯಿಂದ ಇದ್ದೇನೆ. ಇಲ್ಲದಿದ್ದರೆ ನನ್ನದೊಂದು ನಾಯಿ ಬಾಳೆಗಿಂತಲೂ ಕಡೆಯಾಗುತ್ತಿತ್ತು. ಹಣ ದೊರಕಿದರೆ ಕೊಡಿ, ಇಲ್ಲವಾದರೆ ಬಿಡಿ ಎಂದಿದ್ದಾನೆ. ಆ ಹೋಟೆಲ್ನವರ ಔದಾರ್ಯ ಬಿಟ್ಟಿಯಾಗಿ ಬರೆಸಿಕೊಳ್ಳುವ ಪತ್ರಿಕಾ ಸಂಚಾಲಕರಿಗಿದ್ದರೆ ಎನ್ನಿಸಿತು ಪದ್ಮರಾಜನಿಗೆ. ನಿನ್ನ ಬಂಧುಗಳು ಸಿರಿವಂತರೆಂದು ಕೇಳಿದ್ದೇನೆ. ಅವರು ನೆರವಾಗಲಿಲ್ಲವೇನು? ಈಶ್ವರನ ಗೆಳೆಯ ಕುಬೇರನಂತೆ. ಆದರೂ ಆ ದೇವರು ತಿರಿದು ವಿಷವುಣ್ಣುತ್ತಿದ್ದಾನೆ. ಕಷ್ಟದಲ್ಲಿ ಬಂಧುಗಳ ಮೊರೆ ಹೋಗುವುದು ನನಗೆ ಹಿಡಿಸಲಿಲ್ಲ. ಅದು ಉಪವಾಸ ಸಾಯುವುದಕ್ಕಿಂತಲೂ ಹೀನ ಕೃತ್ಯವೆನಿಸಿತು ನನಗೆ. ಶಾಂತೇಶ, ನಿನ್ನ ಮೂರ್ಖತನಕ್ಕೊಂದು ಎಲ್ಲೆ ಬೇಕು. ಕರ್ಣ, ಹರಿಶ್ಚಂದ್ರ, ಧರ್ಮರಾಯರ ಆದರ್ಶ ಒಂದು ಧ್ರುವ. ದುರ್ಯೋಧನ, ರಾವಣನಂತವರು ಇನ್ನೊಂದು ಧ್ರುವ. ಈ 2 ಧ್ರುವಗಳು ಸಾಮಾನ್ಯರಿಗಲ್ಲ, ಮಧ್ಯ ಹಾದಿಯೇ ಸಾಮಾನ್ಯರಿಗೆ. ನಿನ್ನ ಬಂಧುಗಳಿಗೆ ಬರೆದು ತರಿಸಿಕೋ. ಪರೀಕ್ಷೆಯ ಫೀಸನ್ನಾದರೂ ಕೊಡಬೇಡವೇ? ಅದಕ್ಕೇನು ವ್ಯವಸ್ಥೆ ಮಾಡಿಕೊಂಡಿರುವೆ? ಆ ಕಾಲ ಬರಲಿ ಎಂದು ಸುಮ್ಮನಿದ್ದೇನೆ. ಅಷ್ಟು ಹೊತ್ತಿಗೆ ಊಟದ ಹೊತ್ತಾಯಿತು. ಬಾ ಶಾಂತೇಶ, ಊಟ ಮಾಡಿ ಬರುವ. ಅಂಗಿ ಹೊಲೆಯುವುದು ಮುಗಿಯಲಿಲ್ಲ. ಬಂದು ಮುಗಿಸಿದರಾಗಲೇ ಆಗಲೇ ಹೊತ್ತಾಗಿಲ್ಲವೇ? ಸರಿ, ಬರಿ ಮೈಯಲ್ಲಿ ಬೀದಿಗಿಳಿಯಬೇಕೆನ್ನುವೆಯಾ? ಪದ್ಮರಾಜನಿಗೆ ಇದೆ ಧಸಕ್ಕೆಂದಿತು. ಶಾಂತೇಶ 4 ತಿಂಗಳಲ್ಲಿ ವಿಶ್ವವಿದ್ಯಾಲಯದ ಪದವೀಧರನಾಗುವುದರಲ್ಲಿದ್ದ. ಆದರೆ ತೊಡುವ ಅಂಗಿಯ ಹೊರತು ಮತ್ತೊಂದಿರಲಿಲ್ಲ. ಅವನು ಸುಪ್ರಸಿದ್ಧ ಬರಹಗಾರ. ಆದರೆ ಒಪ್ಪತ್ತಿನ ಗಂಜಿಗೆ ಅಭಾವ. ಶಾಂತೇಶನ ಜೀವನವೆಲ್ಲ ಹರಿದ ಅರಿವೆಯಂತೆ ಗಂಟಿ ಕೂದ್ರಲ್ಲೇ ಮುಗಿದರೆ ಎಂದು ದಿಗಿಲಾಯಿತು. ಕೇಳಿದ, ಶಾಂತೇಶ, ಜಗತ್ತಿಗೆ ನಿನ್ನಿಂದ ಏನೂ ಆಗಬೇಕಾಗಿಲ್ಲವೇ? ಜಗತ್ತು ನನಗಾಗಿ ಏನು ಮಾಡಿದೆ? ಇಬ್ಬರು ಮೂಕವಾಗಿ ಕೂತರು. ಇಲ್ಲಿಗೆ ಕೋ ಚನ್ನಬಸಪ್ಪನವರು ಬರೆದ ಹರಿದ ಅರಿವೆ ಎಂಬ ಕತೆ ಮುಕ್ತಾಯವಾಯಿತು. ಓದಿದವರು ಪ್ರತಿಭಾ ನಿರಂಜನ್.